ಗೈಸ್, ಗುಡ್ ಮಾರ್ನಿಂಗ್. ಸೊ ನಮ್ಮ ಹಾಸ್ಟೆಲಲ್ಲಿ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿಕೊಂಡು ಇನ್ನು ನಮ್ಮಪ್ಪ ಅವರು ಊರಿಗೆ ಬಾ ಅಂತ ಹೇಳಿದ್ರು. ಸೊ ಅದಕ್ಕೆ ಊರಿಗೆ ಹೋಗ್ತಾಯಿದ್ದೀನಿ. ತಿರ್ಗಾ ನಮ್ಮ ಯೂನಿವರ್ಸಿಟಿಯಲ್ಲಿ ಸಕ್ಕತ್ತಾಗಿ ಮಾಡ್ತಾರೆ ಗೈಸ್ ಇಂಡಿಪೆಂಡೆನ್ಸ್ ಡೇ ಮಾತ್ರ. ಬಟ್ ಅಂತೂ ತುಂಬ ಬೇಜಾರಾಗ್ತೈತೆ, ಮಿಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವತ್ತು ಶುಕ್ರವಾರ ಬೇರೆ ಅಲ್ವಾ, ನಮ್ಮ ಹಾಸ್ಟೆಲಲ್ಲಿ ಸರಸ್ವತಿ ಪೂಜೆ ಸಹ ಮಾಡ್ತಾರೆ, ಅದು ಮಿಸ್ ಮಾಡ್ಕೊತಾ ಇದ್ದೀನಿ. ಏನು ಮಾಡೋದು, ರಾಗಿ ಪೈರು ನಾಟಬೇಕು ಗೈಸ್ ನಮ್ಮ ಇದರಲ್ಲಿ. ಸೊ ನಾಳೆ ನಾಟ್ತೀವಿ, ಆದರೆ ಇವತ್ತೇ ಎಲ್ಲ ಪೈರು ಕಿತ್ತಿಕ್ಕೊಬೇಕಲ್ವ. ಅವ್ರು ಬರ್ತಾರೆ, ಕೂಲಿಯವ್ರು ಬರ್ತಾರೆ. ಸೊ ಬೇಗ ನಾಟ್ಬಿಟ್ಟು ತಿರ್ಗಾ ನಾಳಿದ್ದು ನಮ್ಮ ಅಣ್ಣವ್ರದ್ದು ಮದುವೆ ಇದೆ ಗೈಸ್, ಅದಕ್ಕೋಸ್ಕರ ಹೋಗ್ಬೇಕು ಅಂತೇಳಿಬಿಟ್ಟು ಇವತ್ತೆಲ್ಲ ಹೋಗಿ ಕಿತ್ತಿಕ್ಕೊಳ್ತೀವಿ, ನಾಳೆ ಹೋಗಿ ಪೈರು ನಾಟಬೇಕು. ಸೊ ಅದಕ್ಕೆ ಊರಿಗೆ ಹೋಗ್ತಾಯಿದ್ದೀವಿ ಗೈಸ್. ಬಟ್ ಏನೋ ನನ್ನ ತಂಗಿಗೆ ಬಟ್ಟೆ ಬೇಕು ಅಂತ ಹೇಳ್ಬಿಟ್ಟು ಕೇರ್ ಮಾರ್ಕೆಟ್ಗೆ ಬಂದ್ವಿ ನಾವು. ಇಲ್ಲಿ ನೋಡಿದ್ರೆ ಎಲ್ಲ ಖಾಲಿ ಅನ್ನಿಸ್ತೈತೆ, ಏನೂ ಇಕ್ಕಿಲ್ಲ, ನೋಡಬೇಕು. ಸೊ ಗೈಸ್, ಮಾರ್ಕೆಟ್ಗೆ ಏನೋ ಬಂದುಬಿಟ್ವಿ ನಾವು. ನೋಡಿದ್ರೆ ಒಂದು ಅಂಗಡಿನೂ ತೆಗ್ದಿಲ್ಲ. ಯಾಕಂತಂದರೆ ಅಲ್ಲಿ ನಾವು ಬಂದಿದ್ದೆ 9 ಗಂಟೆಗೆಲ್ಲ ಬಂದುಬಿಟ್ಟಿದ್ವಿ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ, ಸ್ವಾತಂತ್ರ್ಯ ದಿನಾಚರಣೆ ಬೇರೆ ಅಲ್ವಾ, ಫುಲ್ಲು ನಮ್ಮ ಫ್ಲ್ಯಾಗ್ಸೇ ಇತ್ತು. ನನಗಂತೂ ಫುಲ್ ಖುಷಿ ಆಗ್ಬಿಡ್ತು ನೋಡಿ. ಆಟೋಸ್ ಮೇಲೆ, ಬಿಲ್ಡಿಂಗ್ಸ್ ಮೇಲೆ, ಪ್ರತಿಯೊಂದ್ರ ಮೇಲೇನೂ ಇತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತಂದರೆ ಹೇಳೋಕ್ಕೆ ಆಗ್ತಿಲ್ಲ. ಹಂಗೆ ಸರಿ ಅಂತ ಹೇಳ್ಬಿಟ್ಟು ಇದರೊಳಗಡೆ ಹೋದ್ವಿ. ಹಂಗೆ ಚಿಕ್ಕಪೇಟೆ ಒಳಗಡೆ ಹೋದ್ವಿ, ಬಟ್ಟೆ ಇರುತ್ತೆ ಅಂತ. ಅಲ್ಲಿ ನೋಡಿದ್ರೂ ಅಲ್ಲೂ ಇದ್ದಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾವು ರಿಟರ್ನು ಮೆಜೆಸ್ಟಿಕ್ ಬಂದುಬಿಟ್ವಿ. ಅಲ್ಲಿ ನೋಡಿದ್ರೂ ಫುಲ್ಲು ಇಂಡಿಪೆಂಡೆನ್ಸ್ ಡೇ ಸಕ್ಕತ್ತಾಗಿ ಮಾಡ್ತಾಯಿದ್ರು ನೋಡಿ. ಎಷ್ಟು ಚೆನ್ನಾಗಿ ಎಲ್ಲ ಫುಲ್ ಇದು ಮಾಡಿಬಿಟ್ಟಿದ್ರು. ಮತ್ತು ಅಂಡರ್ಗ್ರೌಂಡ್ ಕೂಡ ಅಲ್ಲಿರೋ ಅಂಗಡಿಗಳನ್ನೆಲ್ಲ ತೆಗೆದು ಗೈಸ್ ಅಂಗಡಿಗೆ ಬಂದು ಇದು ಮಾಡ್ತಾಯಿದ್ರು. ನಾವು ಒಂದು ಅಂಗಡಿಗೆ ಹೋದ್ವಿ. ನಮ್ಮ ತಂಗಿಗೆ ಯಾವ ಡ್ರೆಸ್ಸು ಇಷ್ಟ ಆಗಿಲ್ಲ. ಸೊ ಸರಿ ಅಂತ ಹೇಳ್ಬಿಟ್ಟು ರಿಟರ್ನ್ ಹೋಗ್ತಾಯಿದ್ವಿ ನೋಡಿ. ಅಲ್ಲಿ ತಿರ್ಗಾ ಫೆಸ್ಟಿವಲ್ಲು ನಡೀತಾಯಿತ್ತು. ಅಂಡಮ್ಮ ಅನ್ನೋ ದೇವ್ರನ್ನ ಕೂರಿಸ್ತಾಯಿದ್ರು. ಎಲ್ಲ ನೋಡಿಕೊಂಡು ಮತ್ತು ನಾವು ಅಂಗಡಿಗಳನ್ನ ಅದು ಎಲ್ಲ ನೋಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಜಾತ್ರೆ ಎಲ್ಲ ಮಾಡಿಸ್ತಾಯಿದ್ರು ನೋಡಿ. ಅಂಡರ್ಗ್ರೌಂಡಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಕಾಣಿಸ್ತೈತಲ್ಲ. ಹಂಗೆ ನಾವು ಒಳಗಡೆ ಹೋದ್ವಿ, ಏನೇನು ಮಾಡ್ತಾಯಿದ್ರು ಅಂತ ನೋಡೋಕ್ಕೆ. ಸೊ ಅಲ್ಲಿ ಊಟ ಪ್ರತಿಯೊಂದು ಇತ್ತು. ನೋಡೋಕ್ಕೆ ಜನ ಅಂತೂ ಸಖತ್ ರಶ್ ಇದ್ರು. ಅಲ್ಲಿ ಟೈಮ್ ಬೇರೆ ಆಗೋಗಿತ್ತು ಗೈಸ್ ಟ್ರೈನ್ಗೆ. ಸೊ ಮಳೆ ಬೇರೆ ಬರ್ತಾಯಿತ್ತು, ನೆನ್ಕೊಂಡೇ ಹೋಗ್ತಾಯಿದ್ದೀನಿ ಟ್ರೈನ್ಗೆ, ಎಲ್ಲಿ ಟ್ರೈನ್ ಮಿಸ್ ಆಗಿಬಿಡ್ತೈತೆ ಅಂತ ಹೇಳ್ಬಿಟ್ಟು. ಸೊ ಹಂಗೆ ಹೇಗೆ ಬಂದಿದ್ದೇನೋ ಆಯಿತು. ನಮ್ಮಮ್ಮ ಪೈರು ಕೀಳ್ತಾವ್ರೆ, ಹೋಗ್ಬೇಕು ಅಲ್ಲಿಗೆ, ಇಲ್ಲಾಂದರೆ ಇವಾಗಲೇ ಲೇಟ್ ಆಗಿಬಿಟ್ಟೈತೆ. ಬಂದಿದ್ದೆ ಎಷ್ಟು 3:30 ಆಗ್ತೈತೆ. ಇವಾಗ ಹೋಗಿ ಕಿತ್ತಿಲ್ಲ ಅಂತಂದರೆ ಮಾಡ್ತಾಳೆ ನಮ್ಮಮ್ಮ. ನೋಡಿ ಗೈಸ್, ಎಲ್ಲರೂ ನಾಟ್ತವ್ರೆ ಪೈರು ನೋಡಿ. ಇಲ್ಲೆಲ್ಲ ಚೆಲ್ಬಿಟ್ಟವ್ರೆ. ನಮ್ಮಮ್ಮಗೆ ಫುಲ್ಲು ಇದಾಗ್ಬಿಟ್ಟೈತೆ ಗೈಸ್. ಅಬ್ಬಾ ಗೈಸ್, ಅಲ್ಲೆಲ್ಲ ನಾಟ್ತವ್ರೆ ನೋಡಿ ನಮ್ಮಮ್ಮ. ನಮ್ಮಮ್ಮ ಹೆಂಗವ ನೋಡಿ, ಪಾಪ ಹೊಲದಲ್ಲಿ ಕೆಲಸ ಮಾಡ್ತಾವಳೆ ನೋಡಿ. ಇಷ್ಟು ಪೈರೈತೆ ಗೈಸ್. ಪಾಪ ನಾವು ಬರೋಕ್ಕೂ ಮುಂಚೆ ಎಲ್ಲ ಅರ್ಧ ಕಿತ್ತಿಕ್ಕವಳೆ ನೋಡಿ. ನಮ್ಮ ಸುತ್ತಮುತ್ತ ಎಲ್ಲ ನಾಟ್ಬಿಟ್ಟವ್ರೆ ಗೈಸ್. ಅದಕ್ಕೆ ನಮ್ಮಮ್ಮ ಫೀಲ್ ಆಗಿಬಿಟ್ಟು ಬರ್ತೀರಾ ಇಲ್ವಾ ಅಂತ ಹೇಳ್ಬಿಟ್ಟು ತಲೆ ತಿಂದ್ಬಿಟ್ರು ಗೈಸ್. ನಾವಂತೂ ಬರ್ತಾನೆ ಇದ್ದೀವಿ, ಇನ್ನು ಬೆಳಗ್ಗೆನೇ ಬರೋಕ್ಕಾಗಲ್ವಾ ಹಂಗೆ ಹಿಂಗೆ ಅಂತ ಬೈತಾವ್ರೆ ಫೋನ್ ಮಾಡಿಬಿಟ್ಟು. ಸಾಕು ಗೈಸ್, ಇವಾಗ ಮಾತಾಡ್ತಾ ಇದ್ರೆ ನಮ್ಮಮ್ಮನ ಅಷ್ಟೇ, ಮತ್ತು ಆಮೇಲೆ ಮಾತಾಡೋಣ. ಮಳೆ ಬರ್ತೈತೆ. ನನ್ನ ತಮ್ಮ ನೋಡಿ ಗೈಸ್, ನನ್ನ ಫೋನ್ ಹೋಗ್ಬಿಡುತ್ತೆ ಆದ್ರೂ ವಿಡಿಯೋ ಮಾಡ್ತಾಯಿದ್ದೆ. ನೋಡಿ ಗೈಸ್ ಹೆಂಗೆ ಓಡ್ತಾವ್ರೆ ನನ್ನ ತಂಗಿ, ನನ್ನ ತಮ್ಮ, ನಮ್ಮಮ್ಮ ನೋಡಿ. ಮಳೆಯಲ್ಲಿ ನೆನ್ಕೊಂಡ್ಬಿಟ್ಟಿದ್ದೀವಿ ಎಲ್ಲ. ಓಡ್ ಬಂದೆ ಅದಕ್ಕೆ ಗೂಬೆ. ನೋಡಿ ಗೈಸ್ ಎಷ್ಟು ಮಳೆ ಬರ್ತೈತ, ನಾನು ಸುಳ್ಳು ಹೇಳ್ತಾ ಇದ್ದೀನಿ. ಹೌದು ಬಿಡಿ ಗೈಸ್, ನಮ್ಮ ಅಮ್ಮನ ಕೇಳಿ ಗೈಸ್. ನೋಡಿ ನಮ್ಮ ಅಮ್ಮನೇ ನಾನು ಹೇಳ್ತೇವೆ ಮಳೆ ಬರ್ತೈತೆ ಅಂತ.